ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ 17 ಗ್ರಾಮದ ಭೂಮನಂದ್ ಅಂತೇಳಿ ಒಬ್ಬ ಯುವಕ, ಮಾದಿಗ ಸಮುದಾಯದ ಯುವಕ, ಯುಎಸ್ಪಿ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ದ. ಆದ್ರೆ ಈ ಹಿಂದೆ ಕುಣಿಸಿದ್ದು, ಬಟ್ ಯಾರಂತ ನಾನು ಹೇಳಕ್ ಇಷ್ಟಪಡಲ್ಲ. ಬಟ್ ಹೇಳಿದ್ವಿ ನಾವು ಅವನಿಗೆ ಒಂದ್ಸಲ 2 ಸಲ ನೋಡಪ್ಪ ಸೂಕ್ಷ್ಮ ಇರ್ಬೇಕಂತ ಹೇಳಿದ್ವಿ. ಆದ್ರೂ ಕೂಡ ಇವತ್ತು ಅಚಾನಕ ಅವನೇನೋ ಊರ್ಲಿದ್ದ ಬರೋ ಟೈಮ್ದಲ್ಲಿ ಅಟ್ಯಾಕ್ ಮಾಡ್ಯಾರೋ, ಏನು ಈ ಕಡೆಯಿಂದ ಅಟ್ಯಾಕ್ ಮಾಡ್ಯಾರೋ. ಇದೇ ದೇವದುರ್ಗ ತಾಲೂಕಿನ ಸುಂಕೇಸರಾಳ ಗ್ರಾಮದಲ್ಲಿ ಈ ನಡ ರಸ್ತೆಯಲ್ಲಿ ಆಡಗಲೇ ಕೊಲ್ಲಿಬಿಟ್ರ. ಏನಂದ್ರೆ ಚಾಕು, ಚೂರಿ, ಬಡಿಗೆ ಎಲ್ಲಾನಿದ್ದಾವೆ. ಏನು ಉದ್ದೇಶಪೂರ್ವಕವಾಗಿ ದೂರವಾಣಿ ಕರೆ ಮಾಡಿ ಕರೆದಾರೋ ಗೊತ್ತಿಲ್ಲ, ಮತ್ತು ಏನು ಹೋಗೋದು ನೋಡಿ ಹೊಡೆದಾರೋ ಗೊತ್ತಿಲ್ಲ. ಈಗ ಆ ವ್ಯಕ್ತಿಗೆ ಬಹಳ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ ದೊಡ್ಡ ದುರಂತ ಆಗಿದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಏನನ್ನ ಅನ್ಯಾಯ ಮಾಡಿದ್ರೆ ಪೊಲೀಸ್ ಇಲಾಖೆ ಕೇಸ್ ಮಾಡಬೇಕು, ಅವನ್ನ ಒಳಗಾಗಬೇಕು, ಕಾನೂನು ಪ್ರಕಾರ ಕೋರ್ಟ್ ತೀರ್ಪು ಏನ್ ಕೊಡ್ತಾರೋ ಅದು ಕೊಡ್ತಾರ. ಈ ಉದ್ದೇಶಪೂರ್ವಕವಾಗಿ ಈ ನಮನೆ ಆಡಗಲೇ ಒಂದು ಜೀವ ತೆಗಿತಾರೆ ಅಂದ್ರೆ ಆ ಒಂದು ಜೀವನ ಒಂದು ನಾಯಿ ಮನೆ ಮುಂದೆ ಬಂದ್ರೆ ಹೊಡೆಯಕ್ಕಾಗಲ್ಲ. ಆಡಗಲೇ ಈ ನಮನೆ ಒಬ್ಬ ಜೀವನ ಹಿಡಿದು ಕೂಡಲೇ ಅವ್ರನ್ನನ್ನು ತನಿಖೆಗೊಳಪಡಿಸಬೇಕು. ಯಾರು ಆ ದೂರವಾಣಿ ಕರೆ ಯಾರು ಹೋಗಿ ಬಂದದ, ಯಾರು ಭೂಮನಂದಗೆ ಲಾಸ್ಟ್ ಕರೆ, ಆ ಕರೆಗೆ ಮನೆ ಪೊಲೀಸ್ ಇಲಾಖೆಯವರು ಆ ತನಿಖೆ ಮಾಡಿ ಕೂಡಲೇ 24 hours into 7 ಕೂಡಲೇ ಆ ವ್ಯಕ್ತಿಗಳನ್ನ ಬಂಧಿಸದೇ ಹೋದರೆ ನಾಳೆ ರಾಯಚೂರು ಬಂದಾಗ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಇವತ್ತು ನಾನು ಸಾಯ್ಬೋದು, ಇವತ್ತು ನಾನು ಕೂಡ ಹಲವಾರು ಮಟಕ ದಂಧೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಜಾತಿ ನಿಂದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಫುಲ್ ಟಾರ್ಗೆಟ್ ಇದ್ದೀನಿ. ಆದ್ರೂ ಕೂಡ ಇವತ್ತು ದುಡ್ಡು ಕೊಟ್ಟರೆ ಒಬ್ಬ ವ್ಯಕ್ತಿ ಕೊಲೆ ಮಾಡ್ತಾರೆ ಅಂದ್ರೆ ಇವತ್ತು ಮನುಷ್ಯನ ಜೀವಕ್ಕೆ ವ್ಯಾಲ್ಯೂ ಇಲ್ಲ, ನ್ಯಾಯಕ್ಕೆ ವ್ಯಾಲ್ಯೂ ಇಲ್ಲ ಅಂದ್ರೆ ಏನು. ನಾನು ಕೂಡ ಇವತ್ತು ಮಟಕದ ದಂಧೆ ನಡೆಸತಕ್ಕಂಥ ಯರಮಸಾಳು ಸ್ವಾಮಿ ಆಗಿರ್ಬೋದು, ಅವ್ರ ಕುಟುಂಬದವರು ಎಲ್ಲರಾಗಿರ್ಬೋದು, ಮತ್ತು ಇನ್ನು ಬೇರೆ ಬೇರೆ ವಿರುದ್ಧ ನಾನು ಎಷ್ಟೋ ಧ್ವನಿ ಎತ್ತಿ ಮಾತಾಡ್ತೀನಿ. ನನ್ನ ಕೂಡ ಅವನ ಆಂಧ್ರ ತೆಲ್ಲಪ್ಪ ನೋಡ್ಬೇಕಂತಾರ. ಆದ್ರೂ ಕೂಡ ನನ್ನಿಂದ ಕಾನೂನಿದೆ ಅಂತೇಳಿ ನಾನು ಗಂಟಘೋಷವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಯಾರೋ ಹುಟ್ಟಿದವರು ಸಾಯಲೇಬೇಕು, ಆದ್ರೆ ಗೀರ್ತನ ಮಾಡ್ರಿ, ಅಡಕ್ ಕೆಲಸ ಇದೆಲ್ಲ 4 ಮಂದಿಗೆ ದುಡ್ಡು ಕೊಟ್ಟು ಬಡಿಸಂತ ಕೆಲಸ ಏಡಿ ಕೆಲಸ ಮಾಡ್ತಾರ. ದಮ್ಮೆತ್ತ ಚಾಲೆಂಜ್ ರೈಟ್ ಬರೀಲಿ ನಿಮ್ಮ ನಡಕ ಅಂತೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್.